ಹಾಯ್, ನಾನು ನಿಮ್ಮ ಆಶಾ ಸಡಿಗೆ ಕಟ್ಟೆಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಅಗೇನ್ ಅದೇ ತರನೇ ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದ್ರೆ ಪನ್ನೀರ್ ಬುರ್ಜಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಪನ್ನೀರ್ 1 ಕಪ್ ತಗೊಂಡಿದ್ದೀನಿ, ಟೊಮ್ಯಾಟೊ 2 ಅಥವಾ 3 ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ 1 ಅಥವಾ 2 ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು 1 ಕಪ್, 1 ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 1 ಕಪ್ ತಗೊಂಡಿದ್ದೀನಿ, ಅದು ಗಾರ್ನಿಷಿಂಗಿಗೆ, ಸ್ವಲ್ಪ ಕಸೂರಿ ಮೇಥಿ, ಇದು ಮೆಂತ್ಯ ಸೊಪ್ಪು ಇದು ನಿಮಗೆ ಬೇಕಿದ್ರೆ ತಗೋಬೋದು, ಬೇಡ ಅಂತಂದರೆ ಆಪ್ಷನ್, ಇದು ಬೇಕಿದ್ರೆ ಹಾಕ್ಬೋದು. ಸೊ ಇದು ಮಸಾಲೆಗೆ ಹೋಗೋಣ ಬನ್ನಿ. ಅರ್ಧ ಸ್ಪೂನು ಧನಿಯಾ, 1 ಸ್ಪೂನು ಖಾರದ ಪುಡಿ, ಗರಂ ಮಸಾಲ ಸ್ವಲ್ಪ, ಜೀರಿಗೆ ಪುಡಿ 1 ಸ್ವಲ್ಪ, ಅರಿಶಿನ, ಒಗ್ಗರಣೆಗೆ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಪ್ಯಾನ್ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಸೊ ಆಯಿಲ್ ಚೆನ್ನಾಗಿ ಕಾದಿದೆ. ಈಗ ಮಸಾಲೆ ಹಾಕೋಣ. ಮಸಾಲೆ ಸ್ವಲ್ಪ ಘಮ ಬರಕ್ಕೆ ಶುರುವಾದ ತಕ್ಷಣವೇ ಈರುಳ್ಳಿ ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕ್ಕೊಂಡು ಬನ್ನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗ್ತಾ ಇದ್ದಂಗೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಬ್ರೌನಿಶ್ ಬರ್ತಾ ಇದೆ. ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಚೆನ್ನಾಗಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದನ್ನು ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ. ಯಾಕೆ ಅಂತ ಅಂದರೆ ಹಸಿ ವಾಸನೆ ಉಳಿಬಾರ್ದು. ಈಗ ಚೆನ್ನಾಗಿ ಹುರಿದಿದ್ದೀವಲ್ಲ, ಈಗ ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಇದನ್ನು. ಇದು ಕೂಡ ಹಸಿ ವಾಸನೆ ಹೋಗಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ಹುರಿತಾ ಹೋಗೋಣ. ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕಿದರೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಹುರಿತಾ ಹೋಗ್ಬೇಕು. ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ಈಗ ಸ್ವಲ್ಪ ಹೊತ್ತು ಲಿಡ್ ಮುಚ್ಚೋಣ. ಇದು ಆಯಿಲ್ ಬಿಟ್ಕೋಬೇಕು. ಈರುಳ್ಳಿಲಿ ಇರೋದು ಮತ್ತು ಟೊಮೆಟೊನಲ್ಲಿ ಇರೋದು ಆಯಿಲ್ ಬಿಟ್ಕೊಳ್ತಾ ಹೋಗುತ್ತೆ. ಸ್ವಲ್ಪ ಹೊತ್ತು ಲಿಡ್ ಮುಚ್ಚೋಣ. ಈಗ ನಾವು ಲಿಡ್ ತೆಗೆದು ನೋಡಿ, ಈಗ ಆಯಿಲ್ ಬಿಟ್ಕೊಳ್ತಾ ಇದೆ ಅಲ್ವಾ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಸತಿ ತಿರುಗಿಸಿ ಈಗ ಸಿಮ್ ಮಾಡಿ ನಾವು ಈ ಮಸಾಲ ಹಾಕಬೇಕು, ಇಲ್ಲಾಂದರೆ ಮಸಾಲ ಸುಟ್ಟಂಗೆ ಆಗಿಬಿಡತ್ತೆ. ಸೊ ಈ ಮಸಾಲ ನಾವು ಏನೇನು ಇಟ್ಕೊಂಡಿದ್ವಿ, ಧನಿಯಾ, ಖಾರದ ಪುಡಿ, ಗರಂ ಮಸಾಲ, ಜೀರಾ, ಇದಿಷ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಇದನ್ನು ಸ್ವಲ್ಪ ತಿರುಗಿಸ್ತಾ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣಂತೆ. ಮಸಾಲೆ ಹಾಕಿದಾಗ ಸುಟ್ಟು ಹೋಗಬಾರ್ದಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರಲ್ಲಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಉಪ್ಪು ಹಾಕಿದ್ವಲ್ಲ ನಾವು ಸ್ವಲ್ಪ, ಈಗ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ.
ಪ್ರಾಪರಾಗಿ ನಿಮಗೆ ಎಷ್ಟು ಬೇಕು ಉಪ್ಪು ಟೇಸ್ಟಿಗೆ ಅಷ್ಟು ಹಾಕ್ಕೊಂಡ್ಬಿಡಿ. ಈಗ ಚೆನ್ನಾಗಿ ಮಸಾಲೆ ನೀರಲ್ಲಿ ಬೆಂದಿದೆ ಈಗ. ಸೊ ಈಗ ನಾವು ಕಡಲೆ ಹಿಟ್ಟು ಹಾಕ್ಕೋಬೇಕು. ಕಡಲೆ ಹಿಟ್ಟು ಹಾಕ್ಕೊಳ್ಳೋ ಮುಂಚೆ ಇದನ್ನು ನಾವು ಮಧ್ಯದಲ್ಲಿ ಸ್ವಲ್ಪ ಈ ಥರ ಖಾಲಿ ಮಾಡಿ ಇಲ್ಲಿ ನಾವು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಮಧ್ಯಕ್ಕೆ ಸ್ವಲ್ಪ ಆಯಿಲ್, 1 ಸ್ಪೂನ್ ಆಯಿಲ್ ಹಾಕಿ ಈಗ ಈ ಕಡಲೆ ಹಿಟ್ಟು 1 ಸ್ಪೂನ್ ತೊಗೊಂಡಿದ್ವಲ್ಲ ಇದನ್ನು ಹಾಕಿದರೆ ಆ ಕಡಲೆ ಹಿಟ್ಟು ಅಷ್ಟೇ. ಯಾಕೆ ಎಣ್ಣೆ ಹಾಕಿದಂದರೆ ಅದನ್ನು ಅದ್ರ ಜೊತೆಗೆ ಉರಿಬೇಕು, ಇಲ್ಲ ಅಂದರೆ ಇದು ಕೂಡ ಹಸಿ ವಾಸನೆ ಬರುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ಈಗ ಎಲ್ಲ ಅದ್ರ ಜೊತೆಗೂ ಹೊಂದಿಸ್ಬಿಡಿ. ಇದೆ ಕಡಲೆ ಹಿಟ್ಟು ಏನಕ್ಕೆ ಹಾಕೋದು ಅಂತ ಅಂದರೆ ಸೊ ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಲಿ ಅಂತ, ಇಲ್ಲಾಂದರೆ ನೀರು ಬಿಟ್ಕೋಬಾರ್ದಲ್ಲ ಮಸಾಲೆ, ಹಾಗಾಗಿ. ಈಗ ಇದಕ್ಕೆ ಸ್ವಲ್ಪ ನಾವು ನೀರು ಆ್ಯಡ್ ಮಾಡೋಣ. ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟಕ್ಕೆ ನಾವು ನೀರು ಆ್ಯಡ್ ಮಾಡಿದರೆ ಈಗ ಇದನ್ನು ಚೆನ್ನಾಗಿ ತಿರುಗಿಸಿ ಜೋರಾಗಿ ಕುದಿಯೋಕ್ಕಿಡೋಣ. ಈಗ ಇದು ಆಯಿಲ್ ಬಿಟ್ಕೊಳ್ತಾ ಹೋಗಬೇಕು. ಈಗ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾ ಇದ್ದರೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ, ಎಷ್ಟು ಗಟ್ಟಿ ಬೇಕೋ ಅದನ್ನು ನೋಡಿ, ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಬೋದು. ಬನ್ನಿ ಈಗ ಹೇಗಾಗಿದೆ ನೋಡೋಣ. ಈಗ ನೋಡಿ ಇದರಲ್ಲಿ ಆಯಿಲ್ ಬಿಟ್ಕೋತಾ ಇದೆ, ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ. ಹಿಂಗೆ ಬರಬೇಕು ಈ ಥರ. ಸೊ ಹಿಂಗೆ ಇದಾದಮೇಲೆ ಈಗ ನಾವು ಪನ್ನೀರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನು ಪನ್ನೀರ್ ಹಾಕೋಣ. ಇದಕ್ಕೆ ಚೆನ್ನಾಗಿ ಎರಡನ್ನೂ ಹೊಂದಿಸ್ಬಿಡೋಣ. ಪನ್ನೀರ್ ಕೂಡ ಎಳ್ಕೋಬೇಕು ಇದನ್ನು ಮಸಾಲೆನೆಲ್ಲ. ಇದು ಚಪಾತಿಗೆ ಪೂರಿಗೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಕೂಡ ಇದನ್ನು ಮಾಡಿ ನೋಡಿ, ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿ. ಸೊ ಈಗ ಕಸೂರಿ ಮೇಥಿ ತೊಗೊಂಡಿದ್ವಲ್ಲ ಇದನ್ನು ಹಾಕೋಣ. ಇದ್ರದ್ದು ಘಮ ಅಂತ ಬರ್ತಾ ಹೋಗುತ್ತೆ. ಈಗ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ. ಈಗ ಪನ್ನೀರ್ ಜೊತೆಗೆ ಈ ಮಸಾಲೆ ಹೊಂದ್ಕೋಬೇಕಲ್ವಾ, ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ಬಿಡೋಣ. ಬನ್ನಿ ಈಗ ಹೇಗಾಗಿದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ಈಗ ಕಂಪ್ಲೀಟಾಗಿ ಪ್ರಿಪೇರ್ ಆಗಿದೆ ಅಂತ ಅರ್ಥ. ಸೊ ಈಗ ಸಿಮ್ ಮಾಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಸರ್ವ್ ಮಾಡ್ಕೊಳ್ಳೋಣ ಬೌಲಿಗೆ.